ಬಕ್ಕಚೌಡಿಯಲ್ಲಿ ಬೀದರ್ ವಿಶ್ವವಿದ್ಯಾಲಯ ಬೀದರ್ ವತಿಯಿಂದ NSS ಘಟಕ ವಿದ್ಯಾರ್ಥಿಗಳಿಂದ ಮೊಬೈಲ್ ವ್ಯಾಮೋಹದಿಂದ ಆಗುವ ದುಷ್ಪರಿಣಾಮ ಕುರಿತು ಕಿರುನಾಟಕ ಪ್ರದರ್ಶನ. ಬೀದರ್ ವಿಶ್ವವಿದ್ಯಾಲಯ ಬೀದರ್ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ತಾಲೂಕಿನ ಬಕ್ಕಚೌಡಿ ಗ್ರಾಮದಲ್ಲಿ ಶನಿವಾರ ಶಿಬಿರಾರ್ಥಿಗಳು ಪ್ರದರ್ಶಿಸಲ್ಪಟ್ಟ ಮೊಬೈಲ್ ವ್ಯಾಮೋಹದಿಂದ ಆಗುವ ದುಷ್ಪರಿಣಾಮ ಕುರಿತ ಕಿರುನಾಟಕ ಗ್ರಾಮಸ್ಥರ ಮನಸೂರೆಗೊಳ್ಳುವುದು ಮಾತ್ರವಲ್ಲ, ಪರಿಣಾಮಕಾರಿಯಾಗಿ ಬಿಂಬಿಸಿತು. ಕಿರುನಾಟಕ ಪ್ರದರ್ಶನಕ್ಕೂ ಮುನ್ನ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಆನಂದ ಚಾಕೋರಿ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರುಗಳಾದ ಮಂಜುಳಾ ಮತ್ತು ಶೇಲಾ, ಉಪನ್ಯಾಸಕಿ ಪ್ರಿಯಾ, ಅರುಣ್ ಕುಮಾರ್ ಬೇಂದ್ರೆ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. Okay. Super claps go. ಹೋಗಿ ಕೈಕಾಲು ಮೊತ್ತೆ ತಗೊಂಡ್ ಬಾ, ಊಟ ಕಟ್ಟಿದ್ದೀನಿ ನಾನು. ಈಗ ಊಟ ಮಾಡ. ಇವತ್ತು ಸ್ಕೂಲ್ನಾಗ ಏನೇನಾಯ್ತು ಮಗ? ಅಂಬರೀಶ್ ಸರ್, ಅರುಣ್ ಸರ್ ಮತ್ತ ಸಂತೋಷಿ ಮೇಡಮ್ ಎಲ್ಲ ಏನ್ ಹೇಳಿದ್ರು ಇವತ್ತು? ಟೆಸ್ಟ್ ನ ಫಸ್ಟ್ ಕ್ಲಾಸ್ ಬಂದಿದ್ದಿ? ಎಲ್ಲ ಸರ್ ಅವರು ಮೇಡಮ್ ಅವ್ರು ಹೇಳಿದ ಬಂದಿದಾವ, ಏನು ಮೊಬೈಲ್ ನಿಂದು ಬಂದಿದಾವ? ಮೊಬೈಲ್ ನಿಂದು ಬಂದಿದಾವ. ಓಕೆ, ಆಯ್ತಾ ಊಟ? ನನ್ನ ಕೆಲಸ ಅದ, ಒಂದು ಸ್ವಲ್ಪ ಹೊತ್ತು ನಾ ಮೊಬೈಲ್ ಕೊಡ್ತೀನಿ, ಈಗ ನೋಡ್ಕೊತೀವಿ. ರ್ಯಾಮ್ಸ್ ಅದ ನೋಡ್ಕೊತು. ಮಮ್ಮಿ ಕರ್ದಿ? ಮಮ್ಮಿ ನಂಗೆ ಫೋನ್ ಕೊಡುನೆ, ಹಸುವಾಗಿಲ್ಲ. ಇಲ್ಲ ಮಮ್ಮಿ ನಂಗೆ ಫೋನ್ ಕೊಡು. ಫೋನ್ ಫಸ್ಟ್ ಹಂಚ್ಕೊಡು ಮಮ್ಮಿ, ಲಾಕ್ ಕೊಡು. ಟಿಕ್ಟಾಕ್ ನೋಡ್ರಿ ಸಾಕ್ ಮಮ್ಮಿ, ಸಾಕ್. ಸಾಕ್ ಮಮ್ಮಿ, ನೀರ್ ಕುಡಿ, ನೀರ ಕುಡಿ. ಮಮ್ಮಿ ಥೋಡೆನೆ ನೋಡ್ಕೊಡ್ತಿ, ಎರಡೇ ಮಮ್ಮಿ ಸಾಕೆ, ಎಷ್ಟು ನೋಡ್ತಿ? ಕೆಲವು ದಿನಗಳ ನಂತರ ಈಗ ಫಲಿತಾಂಶ ಬರ್ತದೆ. ರಾಣಿ ಬಾ ಮಗ, ಏನಾಯ್ತು ಇವತ್ತು ಸ್ಕೂಲ್ನಾಗ ರಿಸಲ್ಟ್ ಐತಂತಲ್ಲ? ಇವತ್ತು ಈಗ ನೋಡಿ ಮಮ್ಮಿ, ನಾನು ಸ್ಕೂಲ್ನಲ್ಲಿ ಫಸ್ಟ್ ಕ್ಲಾಸ್ ಬಂದಿನಿ. ಫಸ್ಟ್ ಕ್ಲಾಸ್ ಬಂದಿದ್ದಿ, ವೆರಿ ಗುಡ್. ಕ್ಲಾಸಿಗೆ ಫಸ್ಟ್ ಬಂದಿದ್ದೆ, ನೀನೇ ಸುಮ್ಮನೆ ಹೇಳ್ತೀನಿ ನನಗೆ? ಇಲ್ಲ ಮಮ್ಮಿ, ಕ್ಲಾಸಿಗೆ ಫಸ್ಟ್ ಬಂದಿನಿ, ನೋಡು ಮಕ್ಕಳು. ಓಕೆ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮಮ್ಮಿ. ಬಾಜು ಮನೆ ಅಕ್ಕಂದು ಮಗಳ ರಿಸಲ್ಟ್ ಚಂದ ಬಂದದ. ಎಷ್ಟು ಬಂತಮ್ಮ ನಿಂದು? ಏನಾಯ್ತು ರಿಸಲ್ಟ್? ನಾ ಎಕ್ಸಾಮ್ನಾಗ ಎಲ್ಲ ಬರ್ತೀನಿ ಮಮ್ಮಿ, ಯಾಕೂ ನಂಗೆ ಮಾರ್ಕ್ಸೇ ಕೊಟ್ಟಿಲ್ಲ. ಯಾಕೆ ಮಾರ್ಕ್ಸ್? ಬೇಗ ಮೊಬೈಲ್ ನೋಡ್ತೀನಿ, ನಿನಗೆ ಎಲ್ಲಿಂದ ಪಾಸ್ ಐತಿ? ಫೋನಿನಾಗೆಲ್ಲ ಓದಿ ಚಂದ ಪಾಸ್ ಆಗ ನೋಡಿ. ಬರೀ ಟಿಕ್ಟಾಕ್ ವಿಡಿಯೋಸ್ಗಳು ನೋಡ್ಕೊತ ಹೋದ್ರೆ ಇಲ್ಲ. ನಾನು ಕ್ಲಾಸ್ ಕೇಳಿದ್ದೆ, ಕ್ಲಾಸ್ ಕೇಳಿದ್ದೆ, ಅದಕ್ಕೆ ಫೇಲ್ ಆಗಿದ್ದಿಲ್ಲ ನೀನು. ಈಗ ಓದ್ತೀನಿ ಮಮ್ಮಿ, ನಾಳೆ ಹಂಗೆಲ್ಲ ಮಾಡಬೇಡ. ನೋಡಿ ಅಕ್ಕನ ಮಗಳು ನೋಡಿ ಕಲ್ಕೋ, ಜನ ಕಿಂಬಲ್ ಹೋಗಿ ಕುಡ್ಸಿ. ಅದೇ ಮೊಬೈಲ್ನಾಗ ವಿಡಿಯೋಸ್ಗಳೆಲ್ಲ ನೀನು ನೋಡಿ, ರ್ಯಾಮ್ಸು ಅವು ಇವೆಲ್ಲ ನೋಡಿ ಓದ್, ಜರ ಓದ್ ಪಾಸ್ ಆಗ, ಹಂಗೆಲ್ಲ ಮಾಡಬೇಡ. ಆಯ್ತು ಮಮ್ಮಿ, ಓದ್ತೀನಿ. ಒಂದು ಉದಾಹರಣೆ ಮುಖಾಂತರ ಇಲ್ಲಿ ಎರಡು ಫ್ಯಾಮಿಲಿ ನಡ್ಬೇಕ, ಮಕ್ಕಳು ಯಾವ ರೀತಿ ಫೋನ್ ನೋಡಿ ಒಬ್ರು ಫಲಿತಾಂಶ ಉತ್ತೀರ್ಣವಾಗಿ ತಗೊಂಡ್ರು, ಮತ್ತೊಬ್ರು ಯಾವ ರೀತಿ ಫಲಿತಾಂಶದಲ್ಲಿ ಕಡಿಮೆ ತಗೊಂಡ್ರು ಅಂತ ಹೇಳಿ ಒಂದು ಸ್ಮಾಲ್ ಉದಾಹರಣೆ ಮುಖಾಂತರ ಹೇಳ್ತೀನಿ. ಪುಸ್ತಕ ಹೇಳುತ್ತಂತೆ, ನೀನು ನನ್ನನ್ನು ಒಂದ್ಸಲಿ ತಲೆ ಬಗ್ಸಿ ನೋಡು, ನಾನು ನಿನಗೆ ತಲೆ ಎತ್ತಿ ಬದುಕು ಅಂತ ಮಾಡ್ತೀನಿ ಅಂತ ಹೇಳಿ
ಅದೇ ರೀತಿ ಫೋನ್ ಹೇಳ್ತಂತೆ ನಿನಗೆ ಒಂದ್ಸಲಿ ನನ್ಗೆ ತಲೆ ಕೆಳಗ್ ಮಾಡಿ ನೋಡು, ಮುಂದೆ ಎಂದೂ ನಾ ತಲೆ ಎತ್ತಲಾರ್ದಂಗ್ ಮಾಡ್ತೀನಿ ಅಂತ ಹೇಳಿ. ಯಾವತ್ತೂ ಕೂಡ ನಾವು ತಲೆ ಎತ್ತು ಬದುಕೊಂಡ್ ಪುಸ್ತಕ ಓದಿ ಹುಷಾರಾಗ್ಬೇಕು.